ದರ್ಶನ ಗದ್ಲಿಲ್ರಿ ಬಡ ಬಡ ನಡೆಯತ್ತ ನಡಿ ಸರಿ ಉಣ್ರಿ ಸಮಾಧಾನ ಆಗೈತೆ ಪ್ರತಿಯೊಂದು ಅರಿವು ಐತೆ ನಮ್ಗೆ ಅಲ್ಲಿ ಜಗಳ ಒಂದು ಆಗೈತೆ ನಮ್ಮ ಜೊತೆಗೆ ಸ್ಪೆಷಲ್ ನಾನು ಹೋಗಿದ್ದೀನಿ ಟ್ರಿಪ್ಪಿನ 3ನೇ ದಿವಸ ಆದ್ರೆ ಈ ಟ್ರಿಪ್ ಏನೈತಲ್ರಿ ಭಾಳ ಖುಷಿ ಕೊಡೋಂಥ ಟ್ರಿಪ್ ಇದು ಮುಂದೆ ಕಡೆಯಂಗಿಲ್ಲ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಸ್ನೇಹಿತರೆ, ಎಲ್ಲರೂ ಹೆಂಗದರಿ? ಎಲ್ಲರೂ ಆರಾಮಿದ್ದಾರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗು ನಿನ್ನೆ ಎಲ್ಲೇ ಮುಗಿಸಿದ್ದೆ, ಅಲ್ಲಿಂದನೇ ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ. ಅಲ್ಲಿ ಹೊಳೆ ಒಳಗೆಲ್ಲ ಜಳಕ ಮಾಡಿಕೊಂಡು ದರ್ಶನಕ್ಕೆ ಅಂತೇಳಿ ಹೊಂಟಿದ್ವಿ. ನಿನ್ನೆ ಲಾಗು ಎಲ್ಲರೂ ಇಷ್ಟಪಟ್ಟಿರಿ. ವಿಡಿಯೋ ನೋಡಿ, ಫುಲ್ ವಿಡಿಯೋ ನೋಡಿ ಇಷ್ಟಪಟ್ಟಿರಿ. ಭಾಳ ಖುಷಿ ಆಯಿತು. ಆಮೇಲೆ ಒಳ್ಳೊಳ್ಳೆ ಏನದು ಶುಭಾಶಯನ ಹೇಳಿರಿ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಾಯರ್ಕಿಂತಲೇ ಎಲ್ಲರೂ ಒಳ್ಳೆಯದಾಗಲಿ ಅಂತ ಅನ್ಕೋತೀನಿ. ನಿನ್ನೆ ನಾವು ಇದು ಭೂಮಿಕಾ ಆಕಾಶಕ್ಕಿದ್ರು ಶೇರ್ ಮಾಡಿಕೊಂಡೆ. ಅಲ್ಲಿಂದ ನಾವು ದರ್ಶನಕ್ಕೆ ಹೋದ್ವಿ. ನಾವು ಹೋದಾಗ ಗದ್ದಲ ಏನು ಅಷ್ಟೊಂದು ಇರಲಿಲ್ಲ. ಬರೀ ರಾಯರ ದರ್ಶನ ಮಾಡಿಕೊಂಡು ಇವತ್ತು ಬ್ಲಾಗ್ ಒಳಗೆ ಮತ್ತೆ ಏನೇನೆಲ್ಲ ಆಗುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಹೊಸ್ದಾಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿರಿ. ಒಳಗಡೆ ಲೈವ್ ನಡೀತಿರೋದನ್ನು ತೋರಿಸ್ತಾ ಇದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಾತಾಯ ಚ ಭಜಿತಂ ಕಲ್ಪ ವೃಕ್ಷಾಯ ನಮತಃ. ದರ್ಶನಕ್ಕೆ ಹೊಂಟಿರಿ ನಡ್ರಿ. ಇಲ್ಲ ನಡ್ರಿ, ಮೊದಲೆಲ್ಲ ಹೆಂಗಿದ್ದಿಲ್ಲ. ನಾವು 8 ವರ್ಷ ಹಿಂದೆ ಬಂದಿದ್ದ. ಇಲ್ಲಿ ರಾಯರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಎಲ್ಲ ಬೇರೆ ಇದ್ದವು. ನಮ್ಮವು ಬೇರೆ ಅದು ಅನ್ನೋಕ್ಕಿಂತ ಆಲ್ಮೋಸ್ಟು ಏನೊಂದು ಸರಿಯಾಗಿ ಗೊತ್ತಿರಲಿಲ್ಲ ರೀ. ಯಾಕಂದ್ರೆ ನಾವು ಮನೆ ದೇವ್ರಿಗಂತ ಬಂದು ಹಾಗೆ ಇಲ್ಲಿ ರಾಯರ ದರ್ಶನಕ್ಕಂತ ಬಂದಿದ್ದು. ಇಲ್ಲಿಂದ ನಮಗೆ ಇವತ್ತು ಡೇ ಫುಲ್ ಟೈಮ್ ಐತಿ. ಯಾಕಂದ್ರೆ ನಾವು ಒಂದು ದಿನದ ರೂಮು ರೆಂಟ್ ತೊಗೊಂಡಿದ್ದು. ಹಾಗಾಗಿ ಎಲ್ಲಿ ಹೋಗಬೇಕು, ಅಷ್ಟು ದೂರಿಂದ ಬಂದೀವಿ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಾಕತ್ತಿದ್ವಿ. ಬೇರೆ ಎಲ್ಲಾದರೂ ಹೋಗ್ಬೇಕಂತೇಳಿ ನಿನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಲ್ಲೊಂದು ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ರಿ ಅಂತೇಳಿ. ಅದು ಅಂತ ಆಯಿತು. ನೆಕ್ಸ್ಟು ಅದನ್ನ ಕೇಳೀವ್ರಿ, ಇಲ್ಲೇ ಸ್ವಲ್ಪ ಹತ್ರ ಐತೆ ಅಂತ ಹೇಳ್ಯಾರ. ಅದು ಬಿಟ್ಟರೆ ಬೇರೆ ಯಾವೆಲ್ಲ ನಿಯರ್ ಬೈ ಪ್ಲೇಸಸ್ ಅದಾವು ನೋಡೋ ಅಂಥವು ಕಮೆಂಟ್ ಮಾಡಿ ಹೇಳ್ರಿ. ಯಾಕಂದರೆ ಇವತ್ತು ಇಲ್ಲಿ ದರ್ಶನ ಏನೋ ಆಗೇ ಬಿಡ್ತೈತಿ, ಏನು ಭಾಳ ಇಲ್ಲ. ಅಷ್ಟೊಂದು ಬೆಳಿಗ್ಗೆ ಬೇಗ ಬಂದಿವಲ್ಲ, ಗದ್ದಲ ಇರಲಿಲ್ಲ. ಇದನ್ನು ಮುಗಿಸ್ಕೊಂಡು ಪ್ರಸಾದ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಆದರೆ ಇವತ್ತು ಹೋಗ್ತೀವಿ. ಇಲ್ಲಾಂದ್ರೆ ನೀವೇನಾದರೂ ಅಂಥ ಪ್ಲೇಸಸ್ ಹೇಳಿದ್ರೆ ನಾಳೆ ಆದರೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವಿ. ಕಮೆಂಟ್ ಮಾಡಿ ಹೇಳ್ರಿ. ಆ ಥರ ಒಳ್ಳೊಳ್ಳೆ ಪ್ಲೇಸಸ್ ಇದ್ರೆ ಹತ್ತಿರದಲ್ಲಿ. ಈಗ 1 ರೌಂಡು ಪ್ರದಕ್ಷಿಣೆ ಹಾಕಿದ್ವಿ ರೀ. ಈಗ ನೆಕ್ಸ್ಟ್ ದರ್ಶನಕ್ಕೆ ಹೊಂಟಿವಿ. ನಿಮಗೂ ದರ್ಶನ ಆದಷ್ಟು ಸಾಧ್ಯ ಇದ್ದರೆ ಮಾಡಿಸ್ತೀವಿ ರೀ. ಎಲ್ಲರೂ ಬೇಗ ಬೆಳಗ್ಗೆ ಎದ್ದು ಜಳಕ ಮಾಡಿ ಸ್ನಾನ ಮಾಡಿ ಬಾಳೆಗೆ ಹೊಂಟಾರು. ಇಲ್ಲಿ ಅಂಗಿ ಕಾದ ಒಳಗೆ ಬಿಡಂಗಿ ಗಂಡು ಮಕ್ಕಳಿಗೆ ಬಟ್ಟೆ ಬಿಚ್ಚೋಗ್ಬೇಕು ಹುಡುಗರು ಗಂಡು ಕರ್ಕೊಂಡು ಹೊಂಟಾನ್ರಿ ಅವನ ಮುಂದೆ ಪಾಳ್ಯಕ್ಕೆ. ಹೌದಲ್ ತಾನು ನಿನ್ನ ಡ್ರೈವರ? ನಮ್ಮ ಮೇಡಮ್ ಅವ್ರು ಹಿಂದಿಂದ ಬರಾಕತ್ತಾರ್ರಿ. ದರ್ಶನ ಗದ್ಲಿಲ್ರಿ ಬಡ ಬಡ ನಡೆಯತ್ತ ನಡಿ ಓಡ್ರಿ 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 ಓಡಿ ಬಡ ಬಡ ಓಡ. ಈಗ ಫಸ್ಟ್ ದರ್ಶನ ಮಾಡ್ಕೊಂಡು ಆಮೇಲೆ ಇವ್ರು ಸಾರಿಗೆ ಉಟ್ಕೊಂಡು ಫೋಟೋ ಶೂಟ್ ಆಮೇಲೆ ಮಾಡಿರತ್ತ ಅಂಥೇಳಿ.
ಈ ಕಡೆ ಬಿಟ್ವಾ ಹಾಗೆ ಸ್ನೇಹಿತರೆ ಇಲ್ಲಿನೂ ಸುಮಾರು ಜನ ನಮ್ಮ ಇವರೆಲ್ಲ ಸಿಕ್ಕಿದ್ರು, ಮಾತಾಡ್ಸಿದ್ರು, ಭಾಳ ಖುಷಿ ಆಯಿತು. ಹಂಗೆ ಅದಕ್ಕೂ ಮುಂಚೆ ಕೆಲವೊಂದು ವಿಡಿಯೋದ್ರೊಳಗೆ ನಮ್ಮನೆ ಸಂಬಂಧಪಟ್ಟಂಗೆ ವಿಡಿಯೋ ಅದೆಲ್ಲ ಹಾಕಿದ್ನಲ್ಲ, ಅವಾಗೆಲ್ಲ ಒಂದು ಸ್ವಲ್ಪ ಇದು ನೆಗೆಟಿವ್ ಎನರ್ಜಿ ಬಗ್ಗೆ ಆ ಥರ ಏನಾದರೂ ಇರ್ಬೋದು ಅಂತ ಎಲ್ಲ ನೀವು ಹೇಳ್ತಿದ್ರಿ. ಅದ್ರಾಗ ಒಂದಿಷ್ಟು ಜನ ಹೇಳಿದ್ರಿ ಮಂತ್ರಾಕ್ಷತೆ ತೊಗೊಳ್ರಿ, ಭಾಳ ಚಲೋ ಆಯ್ತು, ನಿಮ್ಮ ಒಂದು ಸರಿ ಹೋಗಿ ಬರ್ರಿ, ತಂದಿಟ್ಕೋರಿ ಇದೆಲ್ಲ ಹೇಳ್ತಿದ್ರಿ. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನನಗೆ, ಅದುವರೆಗೂ ಗೊತ್ತಿರಲಿಲ್ಲ ಎಲ್ಲಿ ಕೊಡ್ತಾರೆ ಏನಂತೇಳಿ. ಮತ್ತು ಕೇಳಿ ಎಲ್ಲ ತಗೊಂಡ್ವಿ, ದರ್ಶನ ಮಾಡಿಕೊಂಡು ಹಾಗೆ ಮಠದಲ್ಲಿ ಕೂತ್ಕೊಂಡಿದ್ವಿ. ಎಲ್ಲರೂ ಅದಕ್ಕೆ ಪೂರಕವಾಗಿ ಮುಂದೆ ಸರಿ ಮುಂದೆ ಇದು ಮುಟ್ಟ ಇದನ್ನು ಇದು ಇದು ಮುಟ್ಟ ಇವನು ಇದು ಮುಟ್ಟ ಬನ್ನಿ ಸಾಣೆ ಇದೇನು ಮಾಡಲ್ಲ, ಇದು ಮುಟ್ಟ ಇದೇನು ಮಾಡಲ್ಲ. ಹಾಂ ಒಂದು ಬಾ ಭಾಳ ಅದ ನೋಡ್ರಿ ಇಲ್ಲಿ ಹಸು ಅಲ್ರಿ, ಅಲ್ಲಿ ಹಂಗೆ ಮಾಡಿ ಸಮಾಧಾನ ಆಗತ್ತಿಲ್ಲ ಅವಕ್ಕೆ. ಗೋ ಸೇವೆ ಮಾಡಾಕ್ತಾರ, ಮಂತ್ರಾಲಯಕ್ಕೆ ಬಂದು ಐತಿ ಸಮಾಧಾನ ಆಗೈತೆ ನೋಡೋದಕ್ಕೆ. ಚೆಂದ ನಿಂತೈತಿ ಮಾಡಿಸಿ ಅಂತ. ಯಾಕ್ರಿ ಯಾರು ಇದು ಮಾಡಿರಲ್ಲ. ಬಾಳೆಹಣ್ಣು ಏನಾರು ತಂದಿದ್ದು ಕೊಡ್ಬೋದಿತ್ತು. ಹಂಗೆ ಮಾಡಿ ಖುಷಿ ಆಗತ್ತೆ ಅವಕ್ಕ. ಹಸ್ಕೊಂಡು ಏನು ಮಕ ಸಪ್ಪ ಐತೆ ಅವಕ್ಕ. ಬರ್ರಿ ನೀವೊಂದು ಇಸ್ಕೊ. ತಿನ್ನವಲ್ದಲ್ಲ ಅದು. ಸುಲ್ದು ಕೊಡ್ರಿ, ಸುಲ್ದು ಕೊಟ್ರೆ ತಿಂತಾವೆ ನೋಡು. ತಗೋ ತಿನ್ನು, ತಿನ್ನಲ್ಲ. ಈಗ ನೋಡ್ರಿ ಇಲ್ಲಿ ಬ್ಯಾಗ್ ಇಟ್ಟೋಗಿದ್ವಲ್ಲ, ಬ್ಯಾಗ್ ತೊಗೊಂಡು ಸ್ವಲ್ಪ ಇವರಿಗೆ ಅಟ್ಟಿ ಸಾಮಾನು ಸ್ವಲ್ಪ ಮನೆ ಬೇಕಾಗಿರೋ ಫೋಟೋಸ್ ಅದೆಲ್ಲ ತೊಗೊಂಡ್ವಿ. ನಾನು ತೊಗೊಂಡೆ. ಈಗ ರೂಮ್ ಕಡೆಗೆ ಹೊರಟಿವಿ. ಕರೆಕ್ಟ್ 8 ಗಂಟೆಗೆ ನಾವು ರೂಮ್ ಬಿಟ್ಟಿದ್ವಿ. ಈಗ 11:30 ಆಯ್ತು. ದರ್ಶನ ಆಯ್ತು, ಸ್ನಾನ ದರ್ಶನ ಎಲ್ಲ ಮುಗೀತು. ಈಗ ಪ್ರಸಾದ ಕೊಂಡು ಯಾಕೆ ತಾನು ಆಯ್ತಾನು ಹೋಗೋಣ್ರಿ. ಈಗ ಪ್ರಸಾದ ಕೊಂತೀವಿ ರೀ. ನಮ್ಮ ಮೇಡಮ್ ಅವ್ರು ಆ ಕಡೆ ತಿರುಗ ಅರ್ಧ ಗಂಟೆ ಕೂತ್ಕೊಂಡು ಇಲ್ಲಿ ರೆಡಿ ಆಗ್ಯಾರ ನೋಡ್ರಿ. ಆ ಕಡೆ ಒಂದು ಕ್ಲಿಪ್ಪು ಏನು ಹಾಕೊಂಡಿಲ್ಲ.
ಪಿನ್ ಹಾಕೋಬೇಕು ಕಾಣ ಕ್ಲಿಪ್ ಹಾಕೊಂಡಿ ಅಲ್ಲಿ ಹಾಂ ಚೆಂದಾಗೈತೆ ನೋಡಿ ಹೂ ಭಾರಿ ಇರ್ತಾವೆ ನೋಡಿ ಇಲ್ಲಿ ಗುತ್ತಾಗ ಹೆಂದಿರ್ತಾವೆ ಈ ಕಡೆ ತಿರುಗಿ ಏನೋ ಹಾಕೊಂಡಿಲ್ಲ ಆ ರಾಣಿ ಹಾರ ಹಾಕೊಂಡೇನು ಇಲ್ಲೇ ತೊಗೊಂಡಾಡಿದ್ದೀನಿ 500 ರೂಪಾಯಿ ಕೊಟ್ಟು ತೊಗೊಂಡಾಡಿದ್ದೀನಿ ಬರೀ ದುಡ್ಡು ವೇಸ್ಟ್ ಮಾಡ್ದೆ ತಾನು ಮಮ್ಮಿಗೆ ಅಲ್ಲ ಬರೀ ದುಡ್ಡು ವೇಸ್ಟ್ ಮಾಡೋದ ಫೀಲ್ ಹೋಗೋಣ ರೆಡಿ ಸರಿ ಆಯ್ತು ನಡಿ ಹೋಗೋಣ ಬಾ ಚಂದ ಹೊಂಟಿವಿ ಈಗ ರಾರಿ ಮಾಡ್ದಿಂದ ಹಿಂಗೆ ರೈಟಿಗೆ ತಿರುಗೋದು ಬಾ ಸ್ವಲ್ಪ ನಡಿ ಹಿಂಗೆ ಸ್ಟೇಟ್ ಹಿಂಗೆ ರೈಟಿಂದ ಹಿಂಗೆ ಮುಂದೆ ಹೋದರೆ ನಮಗೆ ಪ್ರಸಾದದ ಹಾಲು ಸಿಗುತ್ತೆ ರೀ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನನಗೂ ಕೂಡ ಗೊತ್ತಿರಲ್ಲ ಕೇಳಿದೆ ರೀ ನಾನು ಮಠದಿಂದ ರೈಟ್ ಸೈಡಿಗೆ ಮುಂದೆ ಹೋದರೆ ಪ್ರಸಾದ ಹಾಲು ಇರುತ್ತೆ ಕಾಲು ಸುಡಾತಾವಿಲ್ಲ ಹಾಂ ಕಾಲು ಸುಡಾತ ಬಿಸಿಲಾಗೈತೆ ಇದು ಇಲ್ಲ ಅಂತಲ್ಲ ಇಲ್ಲೇ ಬಂತ್ರಿ ಭೋಜನಾಲಯ ಚಪ್ಪಲ್ ಕೌಂಟ್ರ್ ಮಾಡಿರಿ ಚಪ್ಪಲ್ ಒಳಗೆ ಬಿಡಂಗಿಲ್ಲ ಅಕಸ್ಮಾತ್ ಹೊರಗೆ ಬಿಟ್ಟದ ತೊಗೊಂಡು ಆ ಕಡೆ ಬಿಸಾಡಿ ಬಿಡ್ತಾರೆ ಅವ್ರು ಚಪ್ಪಲ್ ಹಾಗಾಗಿ ಚಪ್ಪಲ್ಗಳನ್ನ ಇಲ್ಲಿ ಕೌಂಟ್ರದಲ್ಲಿ ಇಟ್ಟು ಹೋಗ್ಬೇಕು ಹೌದಿಲ್ಲ ಓ ಹಿಂದೆ ಕಾಣಿಸ್ತಾ ಮುಂದೆ ಕಾಣಂಗಿಲ್ಲ ಧರ್ಮಸ್ಥಳಕ್ಕೆ ಹಿಂಗೆ ಅಲ್ಲಿ ಪಾಳೆ ಹಾಂ ಪ್ರಸಾದ ಮಾಡಾಕತ್ತೀವಿ ರೀ ಸರಿ ಉಣ್ರಿ ತೆಗ್ದೀನಿ ಹಾಂ ಮೊಸರಾ ಈ ಕಡೆ ಅನ್ನ ಸಾರು ಉಣ್ಣು ಎಮ್ಮೆ ಐತಿ ಬಂದ್ರಿ ಕೈ ತಗೊಂಡು ಏನಂತ ಒಂದು ಜಗಳ ಪ್ಯಾಂಟ್ ಶಾರ್ಟ್ ಆಗೈತೆ ನೋಡಿ ನಾನು ದೊಡ್ಡ ಪ್ಯಾನ್ ಆಗಿತ್ತಿಲ್ಲ ಅದಕ್ಕೆ ಬೇಗ ಬೇಗ ಒಣಗಿಬಿಡ್ತೀನಲ್ಲ ಬಂದಿವ್ರಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಮಾಡ್ಕೊಂಡು ಅಡ್ಡಾಡ್ಕೊಂಡು ಸ್ವಲ್ಪ ಬೇಕಾಗಿರೋದೆಲ್ಲ ಸ್ನ್ಯಾಕ್ಸ್ ಅಲ್ಲ ಪಾನ್ ಊಟ ಆದ್ಮೇಲೆ ತಿನ್ನೋದು ಅದು ಪಾನ್ ಸರ್ವ್ ಮಾಡೋಂತಿ ಬರೀ ಎಲ್ಲಿ ತಿನ್ನೋದಲ್ಲ ಅದ್ರೊಳಗೆ ಅಡಿಕೆ ಎಲ್ಲ ಮಿಕ್ಸ್ ಮಾಡ್ಕೊಂತಾರೆ ಒಟ್ಟಿಗೆ ತಿನ್ಬೇಕು ಕಡ್ಕೊಂಡು ಹಂಗೆ ಅದೇನೋ ಪಾರಿಂದ ಇಂಡಿಯಾಕ್ಕೆ ಬಂದಿರ್ತಾನಂತ ರೊಟ್ಟಿ ಪಲ್ಯ ಎಷ್ಟು ಕೊಟ್ರೆ ಪಲ್ಯ ತಿಂದು ಕಟ ಹೊಳ್ಕೊಟ್ಟಿದ್ನಿ ಅಂತ ಹಾಂ ಸರಿ ಹಂಗಾತ ಈಗ ನೋಡ್ರಿ ನಾವು ಫ್ರೆಶ್ ಅಪ್ ಹಾಕಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಇನ್ನೊಂದು ಕಡೆ ಹೋಗೋದೈತಿ ಅಲ್ಲಿ ಹೋಗ್ತೀವಿ ಎಲ್ಲಿ ಅಂತೇಳಿ ನಿಮ್ಗೆ ಆಮೇಲೆ ಹೋದ್ಮೇಲೆ ತೋರಿಸ್ತೀವಿ ಇಲಾಗ್ನ ಇಲ್ಲಿಗೆ ಮುಗಿಸ್ತಿರ್ತೀವಿ ಹೌದ್ರಿ ಮತ್ತೆ ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಇಲ್ಲಿಂದ ನಾಳೆ ಲಾಗ್ನ ನೀವು ನಿಮ್ಮ ಜೊತೆ ಸಿಗ್ತೀವಿ ನಾವು ಇನ್ನೊಂದು ಯಾವ ಪ್ಲೇಸಿಗೆ ಹೊಂಟಿವಿ ಎಲ್ಲಿ ಹೊಂಟಿವಿ ಅಂತೇಳಿ ಇವು ಮತ್ತೆ ಏನೇನೆಲ್ಲ ತೊಗೊಂಡಿವಿ ಅದೆಲ್ಲ ಊರಿಗೆ ಹೋದ್ಮೇಲೆ ತೋರಿಸ್ತೀನಿ ಮತ್ತೆ ಆಗಲ್ಲ ಯಾಕಂದ್ರೆ ಎಲ್ಲೆಲ್ಲಿ ಏನೇನು ಇಟ್ಟಿದ್ದು ಅಂತ ನನಗೆ ಗೊತ್ತಿಲ್ಲ ಯಾವ ಏನೇನು ಹಾಕೊಂಡಿವಿ ಎರಡೆರಡು ದುಡ್ಡು ಖರ್ಚಾಗೈತಿ ಯಾವುದರಿಂದ ಲೆಕ್ಕ ಇಲ್ಲ ದುಡ್ಡು ಖರ್ಚು ಆಗಿದ್ದು ಏನೇನು ತಗೊಂಡಿದ್ದು ಅದೆಲ್ಲನೇ ಹುಡುಗಂದ್ರೆ ಒಂದು ಕೆಲಸ ಮಾಮೂಲಿಯಾಗಿ ಯಾವಾಗ ಮಾಡ್ತೀನಿ ಆ ಥರ ಮಾಡ್ತಿದ್ರಿ ಇದನ್ನು ಕೂಡ ಆದರೆ ಈ ಟ್ರಿಪ್ ಏನಾಯ್ತಲ್ರಿ ಭಾಳ ಖುಷಿ ಕೊಡೋಂಥ ಟ್ರಿಪ್ ಇದು ಸಿಕ್ಕಾಪಟ್ಟೆ ಖುಷಿ ಆಯ್ತು ನೀವು ನಿನ್ನೆಲ್ಲ ಆಗೆಲ್ಲ ನೋಡ್ರಿ ಮನೆ ದೇವ್ರ ದರ್ಶನ ಮಾಡ್ಕೊಂಡಿದ್ದ ಬಂದಿದ್ದು ನಾವು ಪಾಪ ನಂದು 5 ತೊಲೆ ಚಪ್ಪಲ ವಜ್ಜೆ ಆಗತ್ತೆ ತೆಗಿತೀನಿ ಮಾಡಿ ಮತ್ತೆ ಹಾಕೋತೀನಿ ಅಂತ ತೋರಿಸ್ತೀನಿ ಈಗ ಡ್ರೆಸ್ ಚೇಂಜ್ ಆದ ಡ್ರೆಸ್ ಚೇಂಜ್ ಮಾಡ್ತೀನಿ ಓಕೆ ಆಲ್ ರೈಟ್ ಮುಂದೆ ಹೋಗೋಣ ಏನೇ
ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನೆಲ್. ನಾನು ಶಿಲ್ಪಾ, ಇದು ನನ್ನ ಫ್ಯಾಮಿಲಿ. ಸ್ನೇಹಿತರೆ, ಬರೀ ಇವತ್ತಿನ ಲಾಗು ಈಗ ಚಾಲು ಮಾಡ್ಕೊಳತ್ತೀನಿ. ಇವತ್ತು ಟ್ರಿಪ್ಪಿನ 3ನೇ ದಿವಸ, ಮೂರನೇ ದಿವಸ. ಇವತ್ತು ನಾವು ಹಾಗೆ ಹೊರಗಡೆ ಪ್ಲೇಸ್ ನೋಡೋಕೆ ಹೊಂಟೀವ್ರಿ. ಒಂದು ಭಾಳ ಫೇಮಸ್ ಅಲ್ರಿ, ಆ ಪ್ಲೇಸ್ಗೆ ಹೊಂಟೀವಿ. ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ, ಎಲ್ಲೋಕ್ಕಿವಿ, ಏನು ಮಾಡ್ತೀವಿ, ಇವತ್ತಿನ ದಿನ ಏನೇನೆಲ್ಲ ಆಗುತ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ. ಈಗ ನಾವು ರೆಡಿ ಇದೀವ್ರಿ. ನಾನು ನನ್ನ ಫೇವ್ರೇಟ್ ಡ್ರೆಸ್ ಹಾಕ್ಬೇಕಿದ್ದು ಇದು ಹರಿಯವ್ರಿಗೆ ನಾ ಇದನ್ನ ಹಾಕೊಳ್ಳೋದು, ಇವ್ರು ಇದು ಹರಿಯವ್ರಿಗೆ ಇದನ್ನ ಹಾಕೊಳ್ಳೋದ್ರಿ. ನಾವು ಹೆಂಗಾರಿ ಜಾಸ್ತಿ ಮಾಡೋದು, ಒಂದೊಂದು ಫಿಕ್ಸ್ ಆದ್ರೆ ನಾವು ಹರಿಯವ್ರಿಗೆ ಅದನ್ನ ಹಾಕೊಳ್ಳೋದು. ಚಟಿಗೆ ಮುಟಿಗೆ ಮಾತಾಡೋಕ್ಕೆ ಕಾಣವಲ್ಲ ಇಡೀ. ಹಾಗಾಗಿ ನೀನೇ ವಿಡಿಯೋ ಮನೆ ವಿಡಿಯೋ ಎಲ್ಲ ನೋಡ್ರಿ, ಭಾಳ ಇಷ್ಟಪಟ್ರಿ, ಚಂದ ಆಗಿವು ಅಂತೇಳಿ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಹೋಗೋಣ, ಹೊರಡನ್ರಿ. ಅಷ್ಟಕ್ಕೆ ತಂದು ಸ್ಟಿಕ್ ಯೂಸ್ ಮಾಡಂಗಿಲ್ಲಲ್ಲ, ಕೈಯಾಗ ಕೊಡ್ಕೊಂಡು ಬಿಡ್ತೀವಿ ಫೋನ್. ಕೈಯಾಗ ಹಿಡ್ಕೊಂಡು ಕುಂತ್ಬಿಡ್ತೈತೆ, ತಂದ್ರೆ ಯೂಸ್ ಆಗಲ್ಲ. ಅದು ನಾನು ಈ ಥರ ರೆಡಿ ನೋಡಿ, ಒಂದು ಎಷ್ಟು ಚೆನ್ನಾಗೈತೆ, ಚಂದಾಗೈತೆ. ಹೀರೋ ನೋಡ್ರಿ, ಅವರು ಹೀರೋ ಆಗ್ಬಿಟ್ರಿ. ಇವರು ನಾವು ಹೀರೋ ಆಗಿವಿ, ಹೀರೋ ಆಗ್ಯಾನಂತೀವಿ. ಹೀರೋ ಒಬ್ರು ಕಮೆಂಟ್ ಮಾಡಿದ್ರಿ, ಅದ್ರ ಬಗ್ಗೆ ಮುಂದಿನ ಈಗ ಮಾತಾಡ್ತೀನಿ. ಈ ವಿಡಿಯೋ ಪೂರ್ತಿ ಎಂಡೊಳಗೆ ಉತ್ತರ ಕೊಡ್ತೀನಿ, ವಿತ್ ಪ್ರೂಫ್ ಸಮೇತ ಕೊಡ್ತೀನಿ ನಿಮಗೆ. ಏನೋ ಒಂದು ಕಡೆ ಮಿಸ್ಟೇಕ್ ಆಗಿದ್ದನ್ನ ಒತ್ತಿ ಅಷ್ಟು ಹೇಳ್ಯಾರ. ಒಬ್ಬರ ಸಿಸ್ಟರ್, ಬೇರೆ ಯಾರಲ್ಲ, ಒಬ್ರು ಸಿಸ್ಟರ್ ಹೇಳಿರಿ. ಅವರು ನಮ್ಮಲ್ಲಿ ಕೆಟ್ಟದ್ದು ಹುಡುಕ್ಬೇಕಂತ ಕಾಯ್ತಾರ. ಅವ್ರು ಹುಡುಕ್ಯಾರ, ಅಪೋಸಿಟ್ ಪಾರ್ಟಿ ಅವರು. ನಾವು ಸ್ವಚ್ಛತಾ ವಿಷಯವಾಗಿ ನಾನು ಆಯ್ತು ನಮ್ಮ ಮಕ್ಳಿಗಾಯ್ತು ನಾ ಯಾವ ಥರ ಪಾಠ ಕಲಿಸಿದ ನನಗೆ ಗೊತ್ತೈತಿ. ಬೇಕಾದ್ರೆ ನಾ ಈಗ ಏನು ಮಾತಾಡ್ತಿದ್ದ ಸತಿ ಗೊತ್ತಿಲ್ಲ, ಅವ್ನು ಹೇಳ್ತಾನೆ. ಎಲ್ಲಿ ಹೋದ್ರೂ ಏನು ಮಾಡ್ತಾನೆ ಅನ್ನೋದು ನಮ್ಗೆ ಮಾತು ಗೊತ್ತೈತೆ. ಅದು ಅವನ್ನೆಲ್ಲ ಆನ್ ಕ್ಯಾಮ್ರಾ ಹಿಡಿದು ತೋರಿಸೋ ಅವಶ್ಯಕತೆ ಇರೋದಿಲ್ಲ ರೀ. ಅವು ಕೆಟ್ಟದ್ದು ಅನ್ನೋದು ಒಂದೊಂದ್ಸರಿ ನಮ್ಗೆ ಗೊತ್ತಿಲ್ಲನ ಜನಕ್ಕೆ ರೀಚ್ ಆಗ್ಬಿಡ್ತಾವೆ. ಒಂದು ಏನಾದರೂ ಮಿಸ್ಟೇಕ್ ಆಗಿದ್ದು ಆದರೆ ನಾವು ಅದ್ರ ಪರವಾಗಿ ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದು ಗೊತ್ತಿರಲ್ಲ ಯಾರಿಗೂ. ಆಮೇಲೆ ಮಕ್ಕಳಿಗೆ ಮೇಯ್ನಾಗಿ ನಾನು ಅವ್ರಿಗೆ ಒಳ್ಳೆ ಪಾಠನ ಕಲಿಸೀನಿ, ಒಳ್ಳೆ ಸಂಸ್ಕಾರನ ಕಲಿಸೀನಿ. ನೀವೇನು ಹೇಳೋದು ಅವಶ್ಯಕತೆ ಇಲ್ಲ. ಮನೆ ಎದ್ದು ಹೇಳಿರಿ ಕಂದ, ನೀ ಎಲ್ಲದು ಎಲ್ಲೇ ಹೋಗಲಿ, ಏನ ತಿರ್ಲಿ, ಎಲ್ಲ ಮಾಡಲಿ, ಎಲ್ಲ ವೇಸ್ಟ್ ಎಲ್ಲಿ ಹೋಗಿತ್ತಿ ಕಂದ? ನೀವು ಹೋಗಿ ಡಸ್ಟ್ಬಿನ್ ಹೋಗಿತ್ತಿಲ್ಲ. ಅವತ್ತು ಅಚಾನಕ್ಕಾಗಿ ನಾನು ಹೋಗಿ ಅಂತ ಅಂದೆ. ಅದು ಮುಂದೊಂದು ಟ್ರೈನ್ ನಿಂತಿದ್ದು ಕಬರ್ಲಿ ವಿಡಿಯೋ ಮಾಡಿದ್ವಲ್ಲ ನಾವು, ಅದು ಸ್ಲೋ ಹೊಂಟೆ. ಇದು ಪ್ಲಾಟ್ಫಾರ್ಮ್ ನಿಂತದ ಗೊತ್ತಿಲ್ಲ ನಮ್ಗೆ. ಅದು ಪ್ಲಾಟ್ಫಾರ್ಮ್ ಬಂದಿದ್ದು, ಅಲ್ಲಿ ಜಗಳ ಒಂದಾಗಿತ್ತಲ್ಲ ಅವಾಗಲ್ಲೇ, ಅದು ಗಡ್ಬಡಿ ಆಗಿತ್ತು. ಗಡ್ಬಡಿ ಹೋಗಿತ್ತು, ಅಲ್ಲಿ ಜಗಳ ಒಂದಾಗಿತ್ತು ನಮ್ಮ ಜೊತೆಗೆ. ಸ್ಪೆಷಲ್ ನಾನು ಹೋಗಿದ್ದೀನಿ ತರ್ಸ ಕಿಡಿಕಾಯಿ, ನಾನು ಹೋಗಿದ್ದೀನಿ ವರ್ಷ ನಾನು ಹೋಗಿ ಅಂದೆ ನಮ್ಮ ಮನುಗ. ಅದನ್ನ ಇಟ್ಕೊಂಡು ಹೇಳತ್ತಾರ ಅವರು. ನಮ್ಗೆ ಗೊತ್ತೈತ್ರಿ ಪರಿಸರ ಎಷ್ಟು ಕಾಪಾಡ್ಕೋಬೇಕು, ಸ್ವಚ್ಛತೆ ಎಷ್ಟು ಮೇಂಟೈನ್ ಮಾಡಬೇಕು, ಪ್ರತಿಯೊಂದು ಅರಿವು ಐತೆ ನಮ್ಗೆ. ಯಾವಾಗಲೂ ಡಸ್ಟ್ಬಿನ್ಗೆ ಹೋಗೋದು. ಆಮೇಲೆ ನೀವು ನಮಗೆ ನೋಡಿರ್ತೀರ, ಆದ್ರೆ ನೀವು ಹೆಂಗಾದ್ರು ಅಂತ ನಾವು ನೋಡಿಲ್ಲ. ನಿಮ್ ನೋಡ್ರಿ ನಮ್ಗೆ ಗೊತ್ತಾಗ್ತೈತೆ ಎದ್ರ ಶಿಖರ ಅಂತಂದ್ರೆ. ಅದ ಯಾರೇನಲ್ರಿ, ಯಾರಿಗಾದ್ರೂ ಒಂದೊಂದು ಸರಿ ಈ ಥರ ನಮ್ಗೆ ಗೊತ್ತಿಲ್ಲ, ಅರಿವು ಇಲ್ಲನ ಆಗ್ತಿರ್ತಾವ ತಪ್ಪು. ನಾ ಇಲ್ಲ ಅಂತ ಹೇಳಕತ್ತಿಲ್ಲ, ತಪ್ಪದಲ್ಲಿ ಹೋಗಿಬಿಡ್ದು ಆ ಥರ ಎಲ್ಲ ನಾನು ಒಪ್ಕೊಳಕತ್ತೀನಿ. ಅದನ್ನ ಇಟ್ಕೊಂಡು ಚೀಚಿ ತೂತು ಮಕ್ಳಿಗೆ ಅದನ್ನ ಕಲಿಸಿ ಮಕ್ಳಿಗೆ ಹೋಗಿ ಅಂತಿ ಅವೆಲ್ಲ ಅಂತೇಳಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಎಲ್ಲ ಸ್ಟೋರಿ ಹಿಸ್ಟ್ರಿ ಮಾಡೋಣ. ಅವ್ನ ಬಗ್ಗೆ ಎಲ್ಲ ಗೊತ್ತೈತಿ. ಅವ್ರ ಸ್ಕೂಲ್ನಾಗೂ ಅವ್ನಿಗೆ ಏನಂತಾರಂತ ಈಗ ಗೊತ್ತೈತೆ. ಅವ್ರ ಸ್ಕೂಲ್ ಮ್ಯಾಮ್ ಕಾಂಟ್ಯಾಕ್ಟ್ ಮಾಡಿ ನೋಡ್ರಿ, ನಮ್ಮ ಸ್ಕೂಲ್ ನಮ್ಮ ಮನೆ ತಂಗದ ಅಂತ ಹೇಳ್ತಾರೆ. ನಮಗಂದ್ರೆ ನಾ ಸರಿಸ್ಕೊಂತೀವಿ, ಮಕ್ಳಿಗೆ ಅಂತಿರಲ್ಲ. ನಂಗೆ ಒಟ್ಟು ಭಾಳ ಬೇಜಾರ. ಕೆಲವೊಂದು ಸಂಸ್ಕಾರ ಅನ್ನೋದು ತಂದೆ ತಾಯಿ ಕಲಿಸ್ಕೊಳೋದ್ರ ಜೊತೆ ಬರ್ತಾವ. ಕೆಲವೊಂದು ಸಂಸ್ಕಾರ ಅವ್ರು ಹುಟ್ಟುತನ ಬಂದಿರ್ತಾವ್ರಿ. ಅದ್ರಾಗ ಕೆಲವೊಂದಿಷ್ಟು ಮಾತ್ರ ನನ್ನ ಮಕ್ಕಳಿಗೆ ಅವರಾಗೆ ಎಲ್ಲನೂ ಕಾಮನ್ ಸೆನ್ಸ್ ಐತೆ. ಅವ್ರಿಗೆ ಓದೋದ್ರೊಳಗ ಅಲ್ಲಿ ಇಲ್ಲೆಲ್ಲ ಹೇಳಿರ್ತಾರಲ್ಲ, ಅದೇ ಅವ್ರ ಸ್ಕೂಲಲ್ಲೇ ಹೇಳ್ತಾರ ಅಲ್ಲ ಎಲ್ಲ. ಇನ್ ಬಿಡ್ರಿ ನಮ್ಮ ಸಣ್ಣವನ ಒಂಚೂರು ಏನು ಹೊಲ್ಸ್ ಹತ್ತಂಗಿಲ್ರಿ. ಅವಂಗ ಹೊಲ್ಸ್ನಾಗಿನ ಕಾಲು ಇಡಂಗಿಲ್ಲ. ಎಷ್ಟಂದ್ರೆ ಅಷ್ಟು ಕ್ಲೀನ್ ಮೇಂಟೈನ್ ಮಾಡ್ತಾನ್ರಿ ಅವ್ರು ಸಣ್ಣವನು. ಹುಡುಗಿ ನಾವ ಬೈತೀವಿ, ನಾವ ಹಾಕ್ತಿವಿ ಕೊಡಂದ್ರೆ ಡಸ್ಟ್ಬಿನ್ಗೆ ಹಾಕ ಕೊಡಲ್ರಿ ಅವ್ರು. ತಾವ ಹೋಗಿ ಡಸ್ಟ್ಬಿನ್ ಹಾಕ್ಬಿಡ್ತಾರ ಅವನು. ನಮ್ಮ ಅಂಗಡಿಗೆ ಸಂಜೆ ಬೂಸ್ಟ್ ಬಿಡಕ್ಕೆ ಬರ್ತಾರೆ. ಡಸ್ಟ್ಬಿನ್ ಎಲ್ಲರೂ ಅಲ್ಲ ಹೋಗಿತಿರ್ತಾರ. ಅವ್ರು ನೋಡಿ ಇವ್ರು ಹೋಗಿ ಹೋಗಿತ್ತು, ಅದ್ರ ತೊಗೊಂಡು ಹೋಗಿ ಡಬ್ಬಿಗೆ ಹಾಕ್ಬಾರ್ದು ನಾವು ಅಂತ ಹೋಗಿ ಬರ್ತಿಲ್ಲ. ನಾನು ತನ್ನೆಲ್ಲ ಹೋಗ್ತೀನಿ, ಪೇಪರ್ ಕಪ್ ಕುಡಿದಿತ್ತಿಲ್ಲ, ಬೂಸ್ಟಲ್ಲಿ ಹೋಗಿತಿ ಡಸ್ಟ್ಬಿನ್ ಹಾಕ್ಬಾರ್ದು. ಖುಷಿ ರೀ ಅವ್ರಿಗೆ ಡಸ್ಟ್ಬಿನ್ ಉದ್ಯೋಗನ ಅದೈತ್ರಿ ಸ್ವಚ್ಛತಾ ಮಾಡೋದು. ಯಾಕಂದ್ರೆ ನಾವು ಹೋಟೆಲ್ ಡಿಪಾರ್ಟ್ಮೆಂಟ್, ನಮ್ಗೇನು ಇಷ್ಟಿಲ್ಲ ಅನ್ಸಲ್ಲ, ಇನ್ನೊಂದೊಂದ್ಸಲ ಅದನ್ನ ಮಾಡ್ತೀವಿ. ನಿಮ್ಗೆಲ್ಲ ವಿಡಿಯೋ ತೋರಿಸ್ತೀವಿ, ಎಲ್ರಿಗೂ ಗೊತ್ತೈತಿ. ನಮ್ಗೆ ಅದೇನೋ ಎಲ್ಲ ಒಂದಂತ ಲೆಕ್ಕಲ್ಲಿ ಕೆಲ್ಸ್ಕೊಂತೀವಿ. 5 ಬಳ ಸಭಾ ಇರಂಗಿಲ್ಲ, ಎಲ್ಲರೂ ಇಷ್ಟ ಆಗಂಗಿಲ್ಲ, ಏನ್ ಮಾಡಕ್ ಆಗಂಗಿಲ್ಲ. ಸತಿ ಕೈಗೆ ಬಳಿದು ಹಾಕಂತ ನಾವು ಸ್ವಚ್ಛತೆ ಅಷ್ಟು ಮೇಂಟೈನ್ ಮಾಡ್ತೀವಿ. ಅದೇನೋ ಒಂದು ಮಿಸ್ಟೇಕ್ ಆಗಿ ನಾವು ಅಲ್ಲಿ ಹೋಗಿದ್ದಕ್ಕ ಅಷ್ಟು ಉದೋ ಬೇಡ ಕಮೆಂಟ್. ಥ್ಯಾಂಕ್ಸ್ ರೀ ನಿಮ್ಗೆ ಅಷ್ಟೊಂದು ಕಮೆಂಟ್ ಇರಲ್ಲ. ಥ್ಯಾಂಕ್ ಯು ಸೋ ಮಚ್. ಟೈಮ್ ಹಾಕಿರಲ್ಲ. ಥ್ಯಾಂಕ್ ಯು ನಿಮ್ಗೆ. ಹಿಂಗೆ ಕಂಟಿನ್ಯೂ ಮಾಡ್ರಿ, ಹಿಂಗೆ ಸಪೋರ್ಟ್ ಮಾಡ್ರಿ.
ಆದ್ರೆ ನೀವೇನ ಅಂತಿರಂತ ನಮ್ಗೇನು ಯಾವ್ದೊಂದು ಅರ್ಥಲಿಲ್ಲ. ಯಾಕಂದ್ರೆ ನಾವು ಹೆಂಗಿರ್ತೈತ ನಮ್ಗೆ ಗೊತ್ತೈತೆ. ತುಂಬಾ ಧನ್ಯವಾದ. ಐದಕ್ಕೆ ಬೆಳ್ಳು ಯಾವ್ದು ಸವಾರಲ್ಲ ಮನುಷ್ಯನಲ್ಲಿ. ಹಂಗಾಗಿ ಎಷ್ಟೋ ಪ್ರತಿಯೊಬ್ಬ ಮನುಷ್ಯನಿಗೂ ಅರಿವಿಲ್ಲಂತ ಪಾಟಿ ಆಗಿರ್ತಾವ. ಆ ಥರ ಆಗಿರೋ ಒಂದು ಮಿಸ್ಟೇಕ್ ಅದು. ತಪ್ಪೇನಾಗತ್ತೆ ನಿಂತಲ್ಲ ಅವ್ರು ಪಾರ್ಟ್ನರ್ ಹೋಗಿದ್ರೆ ಅಲ್ಲೇ ಅವ್ರಿಗೆ ಮಾಡ್ತಿರ್ತಾರೆ ಎಂತೆಂಥವ. ಆದ್ರೆ ನಾವು ಒಬ್ರು ಸೊಸೈಟಿದಾಗಿರ್ತೀವಿ ಅಂದಮೇಲೆ ಅದನ್ನ ಒಂದು ಹುಡುಕ್ ಕೊಟ್ಟಿದ್ರೆ ಥ್ಯಾಂಕ್ಸ್ ನಾವು ತಿದ್ಕೋತೀವಿ. ಆಯ್ತು ಮುಗಿಸೋಣ.